ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿತಾರಾ? ಇದು ಪ್ರಶ್ನೆ. ಹೈಕಮಾಂಡ್ನಿಂದ ಸ್ಟೇಟ್ ಕಮಾಂಡ್ಗೆ ಸ್ಪಷ್ಟ ಮೆಸೇಜ್. ರಾಜ್ಯದ ಕೇಸರಿ ಜಗಳ ಪರಿಹಾರಕ್ಕೆ ಬಿಎಲ್ ಸಂತೋಷ್ ಜಿ ಎಂಟ್ರಿ. ಉಳಿದ ವಿಚಾರಗಳ ಸಂಧಾನಕ್ಕೆ ಹೈಕಮಾಂಡ್ನಿಂದ ಕಮಿಟಿ ರಚಿಸುತ್ತಾರೆ. ಬಣಗಳ ಮಧ್ಯೆ ರಾಜಿ ಸೂತ್ರ ಹೆಣೆಯೋದಕ್ಕೆ ತ್ರಿಸದಸ್ಯ ಸಮಿತಿಯ ಒಂದು ರಚನೆ. ಎಲ್ಲರನ್ನ ಪಕ್ಷದ ಒಂದೇ ಲೈನ್ನಲ್ಲಿ ತಂದು ನಿಲ್ಲಿಸಬೇಕು ಅನ್ನೋದು ಟಾಸ್ಕ್. ಅದು ಜನವರಿ 27ರ ಒಳಗೆ ಸಂಧಾನ ಮುಗಿಸಬೇಕು ಅನ್ನುವಂಥ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಅಂತಃಕಲಾ ಬಹಿರಂಗ ವಾಕ್ಸಮರಗಳಿಗೆ ಫುಲ್ ಸ್ಟಾಪ್ ಹಾಕಬೇಕಾಗತ್ತೆ. ಬಣ ಮಧ್ಯೆ ರಾಜಿ ಸೂತ್ರ ಹೆಣೆಯೋದಕ್ಕೆ ತ್ರಿಸದಸ್ಯ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಸಂತೋಷ್ ಜಿ, ಪ್ರಹ್ಲಾದ್ ಜೋಶಿ ಬೊಮ್ಮಾಯಿಯಿಂದ ಸಂಧಾನ. ಸಂತೋಷ್ ಜಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಜೋಶಿ ಕೇಂದ್ರ ಸಚಿವ, ಬೊಮ್ಮಾಯಿ ಮಾಜಿ ಸಿಎಂ ನೇತೃತ್ವದಲ್ಲಿ ಸಮಿತಿ. ಅಂತಃಕಲಾ ಬಹಿರಂಗ ವಾಕ್ಸಮರಗಳಿಗೆ ಫುಲ್ ಸ್ಟಾಪ್ ಹಾಕಬೇಕು. ಎಲ್ಲರನ್ನ ಪಕ್ಷದ ಒಂದೇ ಲೈನ್ನಲ್ಲಿ ತಂದು ನಿಲ್ಲಿಸಬೇಕು. ಇದು ಟಾಸ್ಕ್. ಜನವರಿ 27ರೊಳಗೆ ಸಂಧಾನ ಮುಗಿಸುವಂತೆ ಸಮಿತಿಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ.